ನಮಸ್ತೆ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾವು ಅಡುಗೆ ಮನೆಯಲ್ಲಿ ಸಿಗುವಂತಹ ಸರಳ ಪದಾರ್ಥಗಳನ್ನು ಬಳಸಿ ನಮ್ಮ ದಿನನಿತ್ಯದ ಪ್ರಮುಖ ಕಾಯಿಲೆಗಳನ್ನು ಯಾವ ರೀತಿ ಗುಣಪಡಿಸ್ಕೋಬೋದು, ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಷಾಯದಿಂದ ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫ ಬ್ಯಾಲೆನ್ಸ್ ಆಗಿರುತ್ತೆ. ಹಾಗೆ ಮಧುಮೇಹ, ತೂಕ ನಿರ್ವಹಣೆ, ಅಸಿಡಿಟಿ, ಹೃದಯಕ್ಕೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ತಲೆ ಕೂದಲಿಗೆ ಒಳ್ಳೆಯದು, ತಲೆ ಸುತ್ತೋದಕ್ಕೆ ಒಳ್ಳೆಯದು. ಹಾಗೆ ಈ ಬೇಸಿಗೆಯಲ್ಲಿ ಆಗುವಂಥ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಹಾಗೆ ಹೊಟ್ಟೆ ಉಬ್ಬರ, ಲೋ BP, ಉರಿ ಮೂತ್ರ, ಕಣ್ಣು ಉರಿ, ತಲೆ ಸುತ್ತು ಇವೆಲ್ಲ ಕಾಯಿಲೆಗಳಿಗೂ ಹಾಗೂ ಅತಿಯಾದ ಬೊಜ್ಜು ನಿವಾರಣೆಗೂ ಕೂಡ ಈ ಕಷಾಯ ನಮಗೆ ತುಂಬ ಸಹಾಯ ಆಗುತ್ತೆ. ಬನ್ನಿ ಹಾಗಿದ್ರೆ 4 ಕಷಾಯಗಳು ನೋಡಿ. ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಒಂದು ಸೂಪರ್ ಆಗಿರೋ ಡ್ರಿಂಕ್ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದರ ಸೇವನೆ ಮಾಡೋದ್ರಿಂದ ನಮಗೆ ಊಟದ ಮೊದಲು ಸೇವನೆ ಮಾಡೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ, ಹಾಗೆ ಊಟದ ನಂತರ ಸೇವನೆಯಿಂದ ಎಷ್ಟೆಲ್ಲ ಲಾಭಗಳಿವೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಈ ಒಂದು ಡ್ರಿಂಕ್ ಸೇವನೆಯಿಂದ ವಾತ, ಪಿತ್ತ ಮತ್ತು ಕಫ ಇವು ನಮ್ಮ ದೇಹದಲ್ಲಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಇರುತ್ತೆ. ಅಷ್ಟೇ ಅಲ್ಲದೆ ಇದರ ಸೇವನೆಯಿಂದ ನಮಗೆ ವಿಷಕಾರಿ ಅಂಶಗಳು ದೇಹದಿಂದ ಆಚೆ ಹೋಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಚಯಾಪಚಯ ಕ್ರಿಯೆ ಇದರಿಂದ ಚೆನ್ನಾಗಿರುತ್ತೆ. ಚಯಾಪಚಯ ಕ್ರಿಯೆ ಅಂದರೆ ಏನಪ್ಪ ಅಂದರೆ ದೇಹದಲ್ಲಿನ ಆಹಾರ ಮತ್ತು ಪಾನೀಯಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ನಾವು ಚಯಾಪಚಯ ಕ್ರಿಯೆ ಅಂತ ಕರಿತೀವಿ ನೋಡಿ. ಇದರ ಸೇವನೆಯಿಂದ ಖಾಲಿ ಹೊಟ್ಟೆಗೆ ಇದರ ಸೇವನೆಯಿಂದ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಮಧುಮೇಹಿಗಳಿಗೂ ಇದು ತುಂಬ ಒಳ್ಳೆಯದು. ಹಾಗೆ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ಬನ್ನಿ ಹಾಗಿದ್ರೆ ಏನೇನಕ್ಕೆಲ್ಲ ಇದನ್ನು ಉಪಯೋಗಿಸಿದ್ರೆ ನಮಗೆ ಏನೇನೆಲ್ಲ ಆರೋಗ್ಯದ ಲಾಭಗಳಿದೆ ಅಂತೇಳಿ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದರ ಸೇವನೆಯಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡಿ ಹಾಗೆ ಹೃದಯಕ್ಕೆ ತುಂಬ ಆರೋಗ್ಯವನ್ನು ನೀಡುತ್ತದೆ. ರೋಗ ನಿರೋಧಕ ಶಕ್ತಿ ನಮಗೆ ದೇಹದಲ್ಲಿ ತುಂಬ ಹೆಚ್ಚಾಗುತ್ತದೆ. ದೇಹದ ತೂಕ ಇಳಿಕೆಗೂ ಕೂಡ ಇದು ಸಹಾಯ ಆಗುತ್ತೆ. ಹಾಗೆ ನಮಗೆ ಹಿಮೋಗ್ಲೋಬಿನ್ ಹೆಚ್ಚಳಕ್ಕೆ ಇದು ತುಂಬ ಸಹಾಯ ಆಗುತ್ತದೆ. ಉಸಿರಾಟದ ಸಮಸ್ಯೆ, ಒತ್ತಡ ನಿವಾರಣೆಗೆ, BP ನಿಯಂತ್ರಣಕ್ಕೆ ಇದು ತುಂಬ ಸಹಾಯ ಆಗುತ್ತದೆ. ಅಷ್ಟೇ ಅಲ್ಲದೆ ತೂಕ ನಷ್ಟಕ್ಕೆ, ಬೊಜ್ಜು ನಿವಾರಣೆಗೆ ಈ ಕಷಾಯ, ಈ ಮದ್ದು ತುಂಬ ಒಳ್ಳೆಯದು. ಹಾಗೆ ದೇಹದಲ್ಲಿನ ಯಾವುದೇ ನೋವುಗಳಿಗೂ ಕೂಡ ಇದರ ಸೇವನೆಯಿಂದ ದೇಹದಲ್ಲಿನ ಎಲ್ಲ ನೋವುಗಳು ನಮಗೆ ತಟ್ಟಂತ ಚಿಟ್ಟಿಗೆ ಹೊಡೆಯೋದ್ರಲ್ಲೇ ನಿವಾರಣೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇಷ್ಟೆಲ್ಲ ಆರೋಗ್ಯದ ಲಾಭಗಳಿರುವ ನಾವು ಈ ಕಷಾಯವನ್ನು ಅಥವಾ ಈ ಪಾನೀಯವನ್ನು ನಾವು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಇದನ್ನು ನಾವು ಡೈಲಿ 2 ಹೊತ್ತು ಟೀ ಬದಲು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ. ನಮ್ಮ ಕುಟುಂಬದವರ ಆರೋಗ್ಯ, ನಮ್ಮ ಆರೋಗ್ಯ ನಮ್ಮ ಹೆಣ್ಣು ಮಕ್ಕಳ ಕೈಯಲ್ಲೇ ಇರುತ್ತದೆ. ಇದನ್ನು ನಾವು ಡೈಲಿ 2 ಹೊತ್ತು ಸೇವನೆ ಮಾಡೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಬನ್ನಿ ಹಾಗಿದ್ರೆ ಈ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಬಂದುಬಿಡ್ತೀನಿ. ಎದೆ ಉರಿ, ಆಮ್ಲೀಯತೆ ಎಲ್ಲ ಚೆನ್ನಾಗಿರುತ್ತೆ, ಹೋಗುತ್ತೆ ಫ್ರೆಂಡ್ಸ್. ಊಟದ ನಂತರ ಸೇವನೆಯಿಂದ ಎದೆ ಭಾರ ಎತ್ತಿರುತ್ತೆ, ಅಸಿಡಿಟಿ ಆಗಿರುತ್ತೆ, ಉಸಿರಾಟದ ಸಮಸ್ಯೆ ಬರುತ್ತೆ, ಹಾಗೆ ನಿದ್ದೆ ಬರೋದಿಲ್ಲ, ಅದಕ್ಕೆಲ್ಲ ಇದು ಒಳ್ಳೆಯ ಮದ್ದು ನೋಡಿ. 1 ಕಪ್ಪು ನೀರಿಗೆ ನಾನು 2 ಟೇಬಲ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆನಂತರ ನಾನು ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಸೋಂಪಿನ ಕಾಳನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ನಾನು ಇವಾಗ 1 ಏಲಕ್ಕಿನ ಹಾಕ್ತಾಯಿದ್ದೀನಿ. ಇಬ್ಬರಿಗಾದರೆ 1 ಏಲಕ್ಕಿ ಸಾಕು. ನಿಮಗೆ BP ಸಮಸ್ಯೆ ಇದೆ ಅಂದರೆ ದಯವಿಟ್ಟು 2 ಏಲಕ್ಕಿನ ನೀವು ಆರಾಮಾಗಿ ಇದರಲ್ಲಿ ಉಪಯೋಗಿಸ್ಕೋಬೋದು. BP ಸಮಸ್ಯೆ ಇದ್ದವರು 2 ಏಲಕ್ಕಿನ ಹಾಕ್ಕೊಳ್ಳಿ. ಹಾಗೆ ರಕ್ತ ಕಡಿಮೆ ಇದ್ದವರು ಸೋಂಪಿನ ಕಾಳನ್ನು 1 ಚಮಚದಷ್ಟು ಹಾಕ್ಕೋಬೋದು. ಹಾಗೆ ನೋಡಿ, ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ. ಇದು ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ. ಗ್ಯಾಸ್, ಆ್ಯಸಿಡಿಟಿ ಇರುವಂಥವರು, ಹಾಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥವ್ರು ಧನಿಯಾ ಕಾಳನ್ನು ನೀವು ಹಾಕ್ಕೋಬೋದು ಜಾಸ್ತಿ. ಹಾಗೆ ನಾನು 2 ಚಕ್ಕೆ ಹಾಕ್ತಾಯಿದ್ದೀನಿ. ಇದು ನೋಡಿ, ಮೈಕೈ ನೋವಿಗೆ ತುಂಬ ಒಳ್ಳೆ ಮದ್ದು ಅಂದರೆ ತಪ್ಪಾಗಲಾರ್ದು. ಇದರ ಸೇವನೆಯಿಂದ ನಮಗೆ ದೇಹದಲ್ಲಿ ಎಂಥ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ನೋಡಿ. ಇಷ್ಟೇ 4 ಪದಾರ್ಥದಲ್ಲಿ ಎಷ್ಟೆಲ್ಲ ಆರೋಗ್ಯದ ಲಾಭಗಳಿವೆ. ಮಧುಮೇಹಿಗಳು ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪ ಅಥವಾ ಕೊನೆಗೆ ಬೆಲ್ಲನ ಹಾಕ್ಕೊಂಡು ಸೇವನೆ ಮಾಡಿ. ಮಕ್ಕಳಿಗೆ ಕೊಡೋದಾದರೂ ಕೂಡ ಜೇನುತುಪ್ಪನ ನೀವು ಹಾಕಿ ಕೊಡಬೋದು ಉಗುರು ಬೆಚ್ಚಗಿನ ನೀರಿಗೆ. ಇದು ಭಾಳ ಬಿಸಿ ಇರುವಾಗ ಜೇನುತುಪ್ಪ ಹಾಕಬೇಡಿ, ಬೇಕಾದ್ರೆ ಬೆಲ್ಲ ಹಾಕಿ ಕೊಡ್ಬೋದು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ.
ಬನ್ನಿ ಹಾಗಿದ್ರೆ ಎರಡನೇದಾಗಿ ನಾವು ಒಂದು ಕಷಾಯನ ನೋಡ್ಕೊಂಡು ಬಂದ್ಬಿಡೋಣ. ಈ ಕಷಾಯ ಯಾವುದಪ್ಪ ಅಂದರೆ ನೋಡಿ, ಜ್ಯೇಷ್ಠ ಮಧುವಿನ ಬೇರಿನ ಕಷಾಯವನ್ನು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಇದರಿಂದ ನಮಗೆ ಹೊಟ್ಟೆ ಉರಿ, ಹಾಗೆ ಕಣ್ಣು ಉರಿ, ಅಂಗಾಲು ಉರಿ, ಹೀಟಿನಿಂದ ಬರುವಂಥ ಅತಿಸಾರ ಮತ್ತು ಹೀಟಿನಿಂದ ತಲೆ ಕೂದಲು ಉದುರುವಿಕೆ ಇವೆಲ್ಲ ನಮಗೆ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಕೈಗಳು ಬಿಸಿಯಾದಂಥ ಅನುಭವ, ಉರಿ ಮೂತ್ರ, ಪಾದ ಉರಿ, ಕಣ್ಣು ಉರಿ, ಹಾಗೆ ಕೆಂಪು ಮಡುವೆ ನಿವಾರಣೆಗೆ, ಬಾಯಿ ಹುಣ್ಣು ನಿವಾರಣೆಗೆ, ಜ್ಞಾಪಕ ಶಕ್ತಿ ಕೂಡ ಹೆಚ್ಚಳಕ್ಕೆ ಇದು ತುಂಬ ಸಹಾಯ ಮಾಡುತ್ತದೆ. ಉರಿ ಮೂತ್ರಕ್ಕೆ ಇದನ್ನು ನಾವು ಅಕ್ಕಿ ತೊಳೆದಂತಹ ನೀರಿನಲ್ಲಿ ಕುದಿಸಿ ಕುಡಿಯೋದ್ರಿಂದ ನಮಗೆ ಉರಿ ಮೂತ್ರದಂತಹ ಕಾಯಿಲೆಗಳು ನಿವಾರಣೆಯಾಗುತ್ತದೆ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂದರೆ ವೆರಿ ಸಿಂಪಲ್ ಆಗಿದೆ. ಒಂದು ಲೋಟದಷ್ಟು ನೀರನ್ನು ಕುದಿಲಿಕ್ಕಿಟ್ಟು ಅದಕ್ಕೆ ಜ್ಯೇಷ್ಠ ಮಧುವಿನ ಬೇರನ್ನು ಕುಟ್ಟಿ ಹಾಕಿ ಅದು ಅರ್ಧ ಲೋಟಕ್ಕೆ ರೆಡ್ಯೂಸ್ ಆಗೋವರೆಗೂ ಕುದಿಸಿ ನಾವು ಹಾಕಿದ ನೀರು ಅರ್ಧ ಭಾಗಕ್ಕೆ ಕಡಿಮೆ ಆಗಬೇಕು. ನಾನು ನೋಡಿ ಈ ಒಂದು ಕಪ್ ಅಳತೆಯಲ್ಲಿ ನಾನು ಇದೇ ಜ್ಯೇಷ್ಠ ಮಧುವಿನ ಕಷಾಯದ ಇನ್ನು ಹಲವಾರು ಪ್ರಯೋಜನಗಳನ್ನ, ಆರೋಗ್ಯದ ಲಾಭಗಳನ್ನ ನೀವು ಇದೇ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನೀವು ಆ ವಿಡಿಯೋ ನೋಡಿ ಹೆಚ್ಚಿನ ಮಾಹಿತಿ ಲಭ್ಯವಿದೆ. ಇದಕ್ಕೆ ಹಾಗೆ ಬೇಕಿದ್ರೆ ಇಲ್ಲಾಂದರೆ ಬೆಲ್ಲ ಕೂಡ ಹಾಕಿಬಿಟ್ಟು ನೀವು ಸೇವನೆ ಮಾಡ್ಬೋದು. ಮಧುಮೇಹಿಗಳಾದಲ್ಲಿ ಅವರು ಖಂಡಿತವಾಗಲೂ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಸೇವನೆ ಮಾಡೋದ್ರಿಂದ. ಬನ್ನಿ ಹಾಗಿದ್ರೆ ಮೂರನೇ ಕಷಾಯನ ನೋಡ್ಕೊಂಡು ಬಂದ್ಬಿಡೋಣ ನೋಡಿ. ಈ ಕಷಾಯದಿಂದ ನಮಗೆ ಯಾವೆಲ್ಲ ರೋಗಗಳ ನಿವಾರಣೆ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಬಳಸ್ತಿರೋದು ದಾಸವಾಳ ಮತ್ತು ಶಂಖಪುಷ್ಪ ಹೂವುಗಳನ್ನು ಬಳಸ್ತಾ ಇದ್ದೀನಿ ನೋಡಿ. ದಾಸವಾಳದಲ್ಲಿ ಹೃದಯದ ಆರೋಗ್ಯ ಕಾಪಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಉರಿಯೂತ ನಿವಾರಣೆಗೆ ಇದು ಸಹಾಯ ಮಾಡಿ ದೇಹದಲ್ಲಿನ ಕೆಟ್ಟ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ, ಕಬ್ಬಿಣ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡಲಿಕ್ಕೂ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಐರನ್ ಹೇರಳವಾಗಿದೆ. ಹಾಗೆ ಮಧುಮೇಹಿಗಳಿಗೆ ಇನ್ಸುಲಿನ್ ಪ್ರತಿರೋಧಕವಾಗಿ ಸಹ ಇದು ಕೆಲಸ ಮಾಡುತ್ತದೆ. ಕೂದಲು ಮತ್ತು ನೆತ್ತಿಯ ಆರೋಗ್ಯ ಕಾಪಾಡುತ್ತದೆ. ಚರ್ಮದ ಹೊಳಪಿಗೆ ಇದು ನಮಗೆ ದಾಸವಾಳ ತುಂಬ ಸಹಾಯ ಆಗುತ್ತದೆ. ಅಷ್ಟೇ ಅಲ್ಲದೆ ಸುಟ್ಟ ಗಾಯಗಳಿಗೆ ಈ ದಾಸವಾಳದ ಎಲೆಗಳ ಲೇಪನದಿಂದ ಗಾಯಗಳು ಬೇಗ ಮಾಯಲಿಕ್ಕೆ ಸಹಾಯ ಆಗುತ್ತೆ ನೋಡಿ. ನಾನು ಒಂದು ಪಾತ್ರೆಗೆ ಜೀರಿಗೆ ಹಾಕಿದ್ದೀನಿ. ಆನಂತರ ಜ್ಯೇಷ್ಠ ಮಧುವಿನ ಒಂದು ತುಂಡು ಬೇರನ್ನು ಹಾಕಿಬಿಟ್ಟು ನಂತರ ದಾಸವಾಳದ ಹೂವು ಮತ್ತು ಶಂಖಪುಷ್ಪದ ಹೂವುಗಳನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸಿದ್ದೀನಿ. 2 ಲೋಟ ನೀರು 1 ಲೋಟಕ್ಕೆ ರೆಡ್ಯೂಸ್ ಆಗೋ ತನಕ ಚೆನ್ನಾಗಿ ಕುದಿಸಿದ್ದೀನಿ. ಹಾಗೆ ಬಂದುಬಿಟ್ಟು ಶಂಖಪುಷ್ಪದ ಹೂವಿನ ಆರೋಗ್ಯದ ಲಾಭಗಳು ನೋಡೋದಾದರೆ ಇದರಲ್ಲಿ ಕಬ್ಬಿಣ, ಕ್ಯಾಲ್ಸಿಯಂ, ವಿಟಮಿನ್ ಇ ಹೇರಳವಾಗಿದೆ. ಮೂತ್ರಕೋಶದ ಆರೋಗ್ಯ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ. ಕೊಲೆಸ್ಟ್ರಾಲನ್ನು ನಿಯಂತ್ರಣದಲ್ಲಿ ಇಡುತ್ತೆ. ಹಾಗೆ ಹೊಟ್ಟೆಯ ಸಮಸ್ಯೆ, ಹೊಟ್ಟೆ ಉಬ್ಬರ, ಅತಿಸಾರ, ಆಮ್ಲೀಯತೆಯನ್ನು ದೂರ ಮಾಡುತ್ತದೆ ಮತ್ತು ಮಾನಸಿಕ ಒತ್ತಡ ನಿವಾರಣೆ ಮಾಡಿ ಏಕಾಗ್ರತೆ ಹೆಚ್ಚಿಸಿ ಹಾಗೆ ನೆನಪಿನ ಶಕ್ತಿ ಹೆಚ್ಚಳ ಮಾಡಲಿಕ್ಕೆ ಈ ಶಂಖಪುಷ್ಪ ನಮಗೆ ತುಂಬ ಸಹಾಯ ಮಾಡುತ್ತೆ ನೋಡಿ. ಈ ಶಂಖಪುಷ್ಪದ ಎಲೆಗಳು ಮತ್ತು ಹೂವುಗಳು ತುಂಬ ಆರೋಗ್ಯದ ಕಣಜವಾಗಿವೆ. ಇದರ ಸೇವನೆಯಿಂದ ನಮಗೆ ತುಂಬ ಹೆಚ್ಚಿನ ಆರೋಗ್ಯ ಲಾಭಗಳಿದೆ. ಮಕ್ಕಳಿಗೆ ಇದರ ಎಲೆ ಅಥವಾ ಹೂವಿನ ಕಷಾಯ ಕೊಡೋದ್ರಿಂದ ಮಕ್ಕಳಲ್ಲಿ ಏಕಾಗ್ರತೆ, ಜ್ಞಾಪಕ ಶಕ್ತಿ ಹೆಚ್ಚಳವಾಗುತ್ತೆ. ಓದೋ ಮಕ್ಕಳಿಗೆ ಇದು ತುಂಬ ಸಹಾಯ ಆಗುತ್ತೆ ನೋಡಿ. ಇದನ್ನು ಬ್ಯೂಟಿ ಅಂತ ಹೇಳಿ ಸುಮಾರು ಕಡೆ ಇದರ ಸೇವನೆ ಮಾಡ್ತಾ ಇದ್ದಾರೆ. ಇದು ಕೆಜಿಗೆ 1,000 ರೂಪಾಯಿಗೆ ಸೇಲ್ ಆಗ್ತಾ ಇದೆ. ಈ ನೀಲಿ ಶಂಖಪುಷ್ಪದ ಗಿಡಗಳನ್ನು ಮನೆ ಹಿತ್ತಲಲ್ಲಿ ಬೀಜಗಳನ್ನು ಹಾಕಿದರೆ ನಮಗೆ ತುಂಬ ಸುಲಭವಾಗಿ ಹೂಗಳು ಸಿಗ್ತವೆ. ಆ ಕಾರಣಕ್ಕೆ ನಮಗೆ ದಾಸವಾಳದ ಹೂವು, ಶಂಖಪುಷ್ಪದ ಹೂವು, ಹಾಗೆ ಅಮೃತ ಬಳ್ಳಿ ಹಾಗೂ ಕರಿಬೇವಿನ ಗಿಡಗಳ ಹಿತ್ತಲಲ್ಲಿ ಹಾಕೊಂಡು ಆರೋಗ್ಯನ ಕಾಪಾಡಿ. ಬನ್ನಿ ಹಾಗಿದ್ರೆ 4ನೇ ಆರೋಗ್ಯಕರವಾದ ಒಂದು ಪಾನೀಯ ಅಥವಾ ಡ್ರಿಂಕ್ನ ನೋಡ್ಕೊಂಡು ಬಂದ್ಬಿಡೋಣ. ಈ ಜ್ಯೂಸ್ ಸೇವನೆಯಿಂದ ನಮಗೆ ಹೆಸರುಕಾಳು ಜ್ಯೂಸ್ ಸೇವನೆಯಿಂದ ಫೈಬರ್ ಮತ್ತು ಪ್ರೋಟೀನ್ಗಳು ರಿಚ್ ಆಗಿ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹಕ್ಕೆ ಶಕ್ತಿ ಕೊಟ್ಟು ನಮಗೆ ದಿನವಿಡೀ ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂದರೆ ತಪ್ಪಾಗಲಾರದು. ಹೆಸರು ಕಾಳನ್ನು ಒಂದು ಸ್ವಲ್ಪ ಕೆಂಪಾಗೋವರೆಗೂ ಘಮ ಘಮ ವಾಸನೆ ಬರೋವರೆಗೂ ನೀಟಾಗಿ ಹುರಿದು ತಗೊಂಬಿಡೋಣ. ಮತ್ತು ನಾವು ಅದೇ ಪ್ಯಾನಿಗೆ ಬಂದುಬಿಟ್ಟು ಕಡಲೆಕಾಳನ್ನು ನಾವು ಹಾಕಿ ಹುರಿದು ತಗೊಂಬಿಡೋಣ. ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಮತ್ತು ಪ್ರೋಟೀನ್, ಕಬ್ಬಿಣಾಂಶ ಜೊತೆಗೆ ಮತ್ತು ಜೀವಸತ್ವಗಳು ತುಂಬ ಹೆಚ್ಚಾಗಿ ಇರೋದ್ರಿಂದ ನಮಗೆ ಕಡಲೆಕಾಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಹಾಗಿದ್ರೆ ಇದಕ್ಕೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನು ಹಾಕಿಬಿಟ್ಟು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವೆರಡನ್ನು ಒಂದು ಸ್ವಲ್ಪ ಕೆಂಪಾಗೋವರೆಗೂ ಹುರಿದು ತಗೊಂಬಿಡೋಣ. ಇವೆಲ್ಲ ಹುರಿದಾದ್ಮೇಲೆ ನಾವು ಇದಕ್ಕೆ ಇನ್ನೂ 3 ರಿಂದ 4 ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಜ್ಯೂಸ್ ಮಾಡಬೇಕಾಗುತ್ತೆ.
ಬನ್ನಿ, ಇದಕ್ಕೆ ನಾವು ಬೇಕಿದ್ರೆ ಬೆಲ್ಲ ಹಾಕಿಬಿಟ್ಟು ಸಿಹಿಯಾದ ಜ್ಯೂಸನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ಶುಂಠಿ, ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿಬಿಟ್ಟು ಸೈಂಧವ ಲವಣ ಹಾಕಿ ಕೂಡ ನಾವು ಇದೇ ಜ್ಯೂಸನ್ನ ಮಾಡಿಕೊಂಡು ಸೇವನೆ ಮಾಡ್ಬೋದು. ನಾನಿವತ್ತು ಸಿಹಿಯಾದ ಜ್ಯೂಸನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಇದೇ ಇವಾಗ ಟ್ರೆಂಡ್ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಈ ಹೆಸರುಕಾಳು ಜ್ಯೂಸ್ ಸೇವನೆಯಿಂದ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದ್ದಾರೆ. ಬೆಲ್ಲ ಹಾಕಿದ್ದೀನಿ, 2 ಏಲಕ್ಕಿ ಹಾಕಿದ್ದೀನಿ, ಜೊತೆಗೆ ನಾನು 1 ಮುಷ್ಟಿಯಷ್ಟು ಗೋಡಂಬಿನೂ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಬಾದಾಮಿನ ಸಿಪ್ಪೆ ತೆಗೆದ್ಬಿಟ್ಟು ಬಾದಾಮಿನೂ ಕೂಡ ಹಾಕ್ಕೋಬೋದು. ಇದನ್ನು ಮಕ್ಕಳಿಗೆ ನಾವು ಮಾಡಿ ಕೊಡೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಬರುತ್ತೆ. ಮಕ್ಕಳಿಗೆ ತುಂಬ ದೈಹಿಕವಾಗಿ ಅವರು ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಹಾಗೂ ಅವರಿಗೆ ಹೆಚ್ಚಿನ ಫೈಬರು, ಖನಿಜಾಂಶ ಹಾಗೂ ಕಬ್ಬಿಣಾಂಶ, ರಕ್ತದ ಹೀನತೆ ಎಲ್ಲ ಕಡಿಮೆ ಆಗಲಿಕ್ಕೆ, ಅವರಿಗೆ ದೇಹದಲ್ಲಿ ಶಕ್ತಿ ಬರಲಿಕ್ಕೆ, ದಿನವಿಡೀ ಅವರು ಉತ್ಸಾಹದಿಂದ ಮತ್ತು ಶಕ್ತಿಯುತವಾಗಿ ಇರಲಿಕ್ಕೆ ಇದು ತುಂಬ ಸಹಾಯ ಆಗುತ್ತೆ. ಆನಂತರ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟೆಲ್ಲ ಆರೋಗ್ಯದ ಲಾಭಗಳು ಇರುವಂತಹ ಈ ಜ್ಯೂಸನ್ನ ಮಕ್ಕಳಿಗೆ ನೀವು ಡೈಲಿ ಮಾಡಿಕೊಡೋದ್ರಿಂದ ಏನು ತಪ್ಪಾಗಲಾರ್ದು. ಈ ಬೇಸಿಗೆಯಲ್ಲಿ ಮಾತ್ರ ಖಂಡಿತವಾಗ್ಲೂ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಅವರಿಗೆ ತುಂಬ ಶಕ್ತಿ ಬರುತ್ತೆ. ಹಾಗೆ ನಾವು ಕುಡಿಯೋದ್ರಿಂದ ಕೂಡ ತುಂಬ ಒಳ್ಳೆಯದು. ಮಧುಮೇಹಿಗಳಿಗೂ ಕೂಡ ನಾವು ಇದು ಹೆಸರುಕಾಳು ತುಂಬ ಆರೋಗ್ಯಕರವಾಗಿ ಇರುತ್ತೆ. ಇದರಲ್ಲಿ ಸಲಾಡ್ ಮತ್ತು ಕಟ್ಲೆಟ್ಸು, ದೋಸೆ ಇವೆಲ್ಲ ಮಾಡಿಕೊಡೋದ್ರಿಂದ ಅವರಿಗೂ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ, ಹಾಗಿದ್ರೆ ನಾನು ಇದನ್ನು 2 ರೌಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಂದುಬಿಡ್ತೀನಿ. ಒಂದು ಸ್ವಲ್ಪ ತರಿಯಾಗಿ ಮೊದಲಿಂದಾಗಿ ರುಬ್ಕೊಳ್ಳಿ. ಆನಂತರ ಸ್ವಲ್ಪ ನೀರು ಹಾಕಿ ನೀವು ರುಬ್ಬಿ ತೆಗೆದುಬಿಟ್ರೆ ಇದು ರೆಡಿಯಾಗಿಬಿಡುತ್ತೆ. ಮತ್ತು ಇದಕ್ಕೆ ನಾವು ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗಲಿಕ್ಕೆ ಒಂದು ಚಿಟಿಕೆ ಬೇಕಿದ್ರೆ ಉಪ್ಪು ಹಾಕ್ಕೋಬೋದು. ಇದನ್ನು ನಿಮಗೆ ಸಿಹಿ ಇಷ್ಟ ಆಗಿಲ್ಲ ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಸ್ವಲ್ಪ ಶುಂಠಿ ಮತ್ತು ಸೈಂಧವ ಲವಣ ಹಾಕಿಬಿಟ್ಟು ಪುದೀನ ಹಾಕಿಬಿಟ್ಟು ನೀವು ಇದನ್ನು ಜ್ಯೂಸನ್ನ ಪ್ರಿಪೇರ್ ಮಾಡಿಕೊಂಡು ಕುಡಿಯಬೋದು. ನೋಡಿ, ಇವಾಗ ನಮಗೆ ಜ್ಯೂಸ್ಗೆ ಇದು ರೆಡಿ ಆಗಿಬಿಡ್ತು. ಇದಕ್ಕೆ ನಾವು ಇನ್ನು ಸ್ವಲ್ಪ ನೀರು, ನಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸರ್ವ್ ಮಾಡಿದರೆ ಆಗೋಯಿತು. ಈ ಬೇಸಿಗೆಗೆ ಇದು ಹೇಳಿ ಮಾಡಿಸಿದಂತಹ ಜ್ಯೂಸ್ ಆಗಿರುತ್ತೆ. ನೋಡಿ, ಇಲ್ಲಿವರೆಗೂ ನಾನು 4 ತರಹದ ಜ್ಯೂಸ್ ಮಾಡಿ ತೋರಿಸಿದ್ದೀನಿ. ಇದನ್ನು ಸೇವನೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.